ರಾಜ್ಯದಲ್ಲಿ ಮಹಾಮಳೆಯ ಅಬ್ಬರ ಶುರುವಾಗಿದೆ. ಪೂರ್ವ ಮುಂಗಾರಿನ ಹೊಡೆತಕ್ಕೆ ಅರ್ಧಕ್ಕರ್ಧ ಕರುನಾಡಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಊರೂರಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ರೈತರ ಬದುಕು ಬೀದಿಗೆ ಬಿದ್ದಿದೆ. ಕರುನಾಡಲ್ಲಿ ಪೂರ್ವ ಮುಂಗಾರು ಸುನಾಮಿ ಎದ್ದಿದೆ. ಇಷ್ಟು ದಿನ ಬೇಸಿಗೆ ಮುಗಿದ್ರೆ ಸಾಕಪ್ಪ ಅಂತಿದ್ದವರು ಬೇಸಿಗೆ ಮಳೆಗೆ ಬೆಚ್ಚಿ ಬೀಳ್ತಿದ್ದಾರೆ. ಇದು ಬರೀ ಮಳೆಯಲ್ಲ, ಮಾಯದ ಮಳೆ ಅಂತ ಕಂಗಾಲಾಗಿ ಹೋಗಿದ್ದಾರೆ. ಅರ್ಧಕ್ಕರ್ಧ ಕರುನಾಡಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರ್ತಿದ್ದು ರೈತನ ಬದುಕು ಅಕ್ಷರಶಃ ನರಕವಾಗಿ ಹೋಗಿದೆ. ಮನೆಗಳು ನೆಲಕಚ್ಚಿವೆ, ಬೆಳೆಗಳು ಸರ್ವನಾಶವಾಗಿದೆ. ಲೆಕ್ಕವಿಲ್ಲದಷ್ಟು ಮರಗಳು ಧರಾಶಾಹಿಯಾಗಿವೆ. ಕೆಲವೊಂದು ಊರುಗಳಲ್ಲಿ ಕರೆಂಟ್ ಅನ್ನೋದು ಕಣ್ಮರೆಯಾಗಿ 2-3 ದಿನವೇ ಆಗೋಗಿದೆ. ಈ ಬಾರಿ ಸುರಿತಾ ಇರೋ ಮಳೆ ನೋಡಿದ್ರೆ ಮುಂದೆ ಹೇಗಪ್ಪ ಅನ್ನೋ ಚಿಂತೆ ಕಾಡ್ತಿದೆ. ಇನ್ನು ಮಳೆಗಾಲವೇ ಶುರುವಾಗಿಲ್ಲ, ಅಷ್ಟರಲ್ಲೇ ಈ ಮಳೆ ಸಹವಾಸ ಸಾಕು ಅನ್ನೋ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. 3-4 ದಿನದಿಂದ ಬಿಟ್ಟು ಬಿಡದೆ ಸುರಿದ ಮಳೆಗೆ ಗದಗ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ರಕ್ಕಸ ಬಿರುಗಾಳಿಗೆ ಶೆಡ್ನ ಮೇಲ್ಚಾವಣಿಗಳೆಲ್ಲ ದಿಕ್ಕಾಪಾಲಾಗಿ ಹೋಗಿದೆ. ಮುಂಡರಗಿ ರಸ್ತೆಯಲ್ಲಿರುವ ಲೇಔಟ್ ಒಂದರಲ್ಲಿ ಚಿಕ್ಕದೊಂದು ಶೆಡ್ ಹಾಕೊಂಡು ವೃದ್ಧ ದಂಪತಿ ವಾಸ ಮಾಡ್ತಿದ್ರು. ಆದ್ರೀಗ ಇದೇ ಸೂರು ದಿಕ್ಕ ದಿವಾಳಿಯಾಗಿದೆ. ಮಳೆ ಹೊಡೆತಕ್ಕೆ ಇದ್ದೊಂದು ಗೂಡನ್ನು ಕಳ್ಕೊಂಡ ದಂಪತಿ ಕಣ್ಣೀರಿಡುತ್ತಿದ್ದಾರೆ. ತಗಡು ಕೇಳಿದ್ರಾಗ ಯಾರು ತಗಡು ಕೇಳಿದ್ರಾಗ ಹೊರಗೆ ಹೋದ್ರಿ ನಾವು. ಈಗ ಹೇಳಿದ್ರು 6 ವರ್ಷ ಆತ್ರಿ. ಈ ಪ್ಲಾಟಿಂಗ್ ಕೆಲಸ ಮಾಡ್ತೀರಿ, ಗಿಡ ಗಂಟಿ. ಗದಗ ಜಿಲ್ಲೆಯಲ್ಲಿ ಮಳೆರಾಯ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದ್ದಾನೆ. ಭಾರೀ ಗಾಳಿ ಮಳೆಗೆ ಮಲ್ಲಸಮುದ್ರ ಬಳಿಯ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ತಗಡಿನ ಶೀಟ್ಗಳು ಹಾರಿ ಹೋಗಿವೆ. ಈ ವೇಳೆ ಡ್ಯೂಟಿ ಮುಗಿಸಿಕೊಂಡು ಬಸ್ ಹತ್ತಲು ಹೋಗ್ತಿದ್ದ ಮಹಿಳೆ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮಹಾಮಳೆಗೆ ಗದಗ ಜಿಲ್ಲೆಯ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ 10 ಮರಗಳು ಧರೆಗುರುಳಿದ್ದು ಜನ ಪರದಾಡ್ತಿದ್ದಾರೆ. ಹೊಸೂರ ಗ್ರಾಮದಲ್ಲಿ ಶಾಲೆ ಹಾಗೂ ಮನೆಯ ಮೇಲ್ಚಾವಣಿ ನೆಲಕಚ್ಚಿದೆ. ಈ ವೇಳೆ ಮನೆಯಲ್ಲಿದ್ದ ತಾಯಿ ಮಗ ಸಾವಿನ ದವಡೆಯಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಈ ಬಾಳೆ ತೋಟದ ಸ್ಥಿತಿ ನೋಡ್ತಿದ್ರೆ ನಿಜಕ್ಕೂ ಅಯ್ಯೋ ಅನ್ಸುತ್ತೆ. ಮಳೆರಾಯನ ಅಬ್ಬರ ಹೇಗಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ಬಂಗಾರದಂತಹ ಬಾಳೆ ಬೆಳೆ ಸರ್ವನಾಶವಾಗಿವೆ. ಭರ್ಜರಿ ಬಾಳೆ ಬೆಳೆದಿದ್ದ ರೈತರು ಇನ್ನೇನು ಕಟಾವು ಮಾಡೋ ಖುಷಿಯಲ್ಲಿದ್ರು. ಆದ್ರೆ ಬಿರುಗಾಳಿ ಹೊಡೆತಕ್ಕೆ ಇಡೀ ಬಾಳೆ ತೋಟವೇ ನೆಲಕಚ್ಚಿ ಹೋಗಿದೆ. ಸದ್ಯ ನಾವು ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿದ್ದೀವಿ. ಸುಮಾರು ಈ ಒಂದು ಗ್ರಾಮದಲ್ಲಿ 4 ಎಕರೆ ಜಮೀನಿನಲ್ಲಿ ಪೆಂಡಾರಿ ಅಂತಕ್ಕಂಥ ಸಹೋದರರು ಬಾಳೆ ತೋಟವನ್ನು ಮಾಡಿದ್ರು. ಆದರೆ ಸಮೃದ್ಧವಾಗಿ ಬೆಳೆದ ನಿಂತಹ ಬಾಳೆ ಗಿಡಗಳು, ಸಮೃದ್ಧವಾಗಿ ಬೆಳೆದಂಥ ಗೊನೆಗಳು ಕೂಡ ಈಗ ನೆಲಕ್ಕೆ ಉರುಳಿರುವಂಥದ್ದು. ಮಹಾಮಳೆಯ ಹೊಡೆತಕ್ಕೆ ಇಡೀ ಗದಗ ಜಿಲ್ಲೆಯೇ ತೊಯ್ದು ತೊಪ್ಪೆಯಾಗಿದೆ. ಗುಡುಗು ಸಿಡಿಲಿನ ಜೊತೆಗೆ ಬಿರುಗಾಳಿ ಅಬ್ಬರ ಹೇಳತೀರದಂತಾಗಿದೆ. ವಿದ್ಯುತ್ ಕಂಬವೊಂದು ಶಿಕ್ಲಿ ಗ್ರಾಮದ ಮಂಜಪ್ಪ ಅನ್ನೋ ಕುರಿಗಾಯಿ ಮೇಲೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ರು. ಆಸ್ಪತ್ರೆಗೆ ದಾಖಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಮಳೆಯಾದ್ರೆ ಆಗೋ ಅವಾಂತರಗಳು ಒಂದೆರಡಲ್ಲ ಬಿಡಿ, ಮೇಲಿಂದ ಮೇಲೆ ರೈತರ ಬದುಕಿಗೆ ಮಹಾಮಳೆಯ ಬರೆ ಬೀಳುತ್ತಿದೆ. ಹಾವೇರಿ ಜಿಲ್ಲೆಯ ಸವಣೂರು ಭಾಗದಲ್ಲಿ ಜೋರು ಮಳೆಗೆ ವೀಳ್ಯದೆಲೆ ಬೆಳೆ ನೆಲಕಚ್ಚಿದ್ದು ಬಾಳೆ, ಪಪ್ಪಾಯಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಇನ್ನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಆಗಿದ್ರಿಂದ ಹಿರೇಬಿದರಿ, ಸೋಮಲಾಪುರ, ವೈಟಿ, ಮೇಟ್ಲೇರಿ ಗ್ರಾಮಗಳಲ್ಲಿ ಕಟಾವಿಗೆ ಬಂದಿದ್ದ ಭತ್ತ ಸಂಪೂರ್ಣವಾಗಿ ಮಣ್ಣು ಪಾಲಾಗಿದೆ. ಬಿರುಗಾಳಿ ಸಹಿತ ಮಳೆ ಸುರಿದಿರ್ತಕ್ಕಂಥ ಪರಿಣಾಮದಿಂದಾಗಿ ಭತ್ತ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ನನ್ನ ಈ ಭಾಗದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಈ ಬಾರಿ ಕೂಡ ಭತ್ತ ನಮ್ಮನ್ನು ಕೈ ಹಿಡಿತೆ ಅನ್ನುವಂಥ ನಂಬಿಕೆಯನ್ನು ಕೂಡ ಇಟ್ಕೊಂಡಿದ್ರು. ಆದರೆ 1,000 ಹೆಕ್ಟೇರ್ ಪ್ರದೇಶದಲ್ಲಿ ಕೂಡ ಸಂಪೂರ್ಣವಾಗಿ ಭತ್ತ ಹಾನಿಯಾಗಿರ್ತಕ್ಕಂಥದ್ದು ಕೂಡ ಸದ್ಯ ಕಂಡು ಬಂದಿರತಕ್ಕಂಥದ್ದು. ಇನ್ನು ಹಾವೇರಿಯಲ್ಲಿ ಬೆಳೆ ಹಾನಿ ಪ್ರದೇಶಕ್ಕೆ ಡಿಸಿ ವಿಜಯ್ ಮಹಂತೇಶ್ ದಾನಮ್ಮನವರ್ ಭೇಟಿ ನೀಡಿ ಪರಿಶೀಲಿಸಿದರು. ಶಾಸಕ ಪ್ರಕಾಶ್ ಕೋಳಿವಾಡ ನೇತೃತ್ವದಲ್ಲಿ ಹಾನಿ ಪ್ರದೇಶಕ್ಕೆ ತೆರಳಿ ವೀಕ್ಷಣೆ ಮಾಡಲಾಗಿದ್ದು 20 ದಿನದ ಒಳಗೆ ಪರಿಹಾರ ವಿತರಣೆ ಮಾಡುವ ಭರವಸೆ ನೀಡಿದರು. 1235 ಹೆಕ್ಟೇರು ಹಾನಿ ಕೃಷಿ ಮತ್ತು ತೋಟಗಾರಿಕೆ ಸೇರಿ ವರದಿಯಾಗಿದೆ. ಅದರಲ್ಲಿ ತೋಟಗಾರಿಕೆ ಸುಮಾರು 54 ಹೆಕ್ಟೇರ್ ಇದೆ. ಕೃಷಿ ಸುಮಾರು 1181, ಅದರಲ್ಲಿ ಭತ್ತ ಬೆಳೆ ಇದೆ.
ಅತಿ ಹೆಚ್ಚು ರಾಣೆಬೆನ್ನೂರಲ್ಲಿ ಸುಮಾರು 1,005 ಹೆಕ್ಟರು ಹಾನಿಯಾಗಿರೋದಕ್ಕೆ ವರದಿಯಾಗಿದೆ. ಅವರು ಖರ್ಚು 40,000 ಗಂಟಲೆ ಮಾಡಿರ್ತಾರೆ ಒಂದೊಂದು ಎಕರೆಗೆ. ಈ SDRF NDRF ಅಲ್ಲಿ ನಾವು ಪರಿಹಾರ ಕೊಟ್ಟರೆ ಅವರು ಖರ್ಚು ಮಾಡಿದಷ್ಟು ಕೂಡ ಬರೋದಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿಕೊಳ್ಳ್ರಿ ಅಂತ ನನಗೂ ಹೇಳಿದ್ದಾರೆ. ನಾನು ಸರ್ಕಾರದ ಮುಂದೆ ಈ ಪ್ರಸ್ತಾವನೆ ಇಟ್ಟು ಹೆಚ್ಚಿನ ಅನುದಾನವನ್ನು ಕೊಡಲಿಕ್ಕೆ ನಾನು ಕೂಡ ಒಂದು ವಿಶೇಷ ಪ್ಯಾಕೇಜ್ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೀನಿ. ಹುಬ್ಬಳ್ಳಿಯಲ್ಲೂ ಮಹಾಮಳೆ ಸುರಿತಾ ಇದೆ. ಕಳೆದ 3-4 ದಿನದಿಂದ ಭಾರೀ ಮಳೆ ಆಗ್ತಾ ಇದ್ದು ಜನ ಕಂಗಾಲಾಗಿ ಹೋಗಿದ್ದಾರೆ. ಬಿರುಗಾಳಿ ಹೊಡೆತಕ್ಕೆ ನಗರದ ಹಲವೆಡೆ 10 ಮರಗಳು ನೆಲಕಚ್ಚಿವೆ. ಅಕ್ಷಯ ಪಾರ್ಕ್ನಲ್ಲಿ ಕಾರಿನ ಮೇಲೆ ಮರವೊಂದು ಉರುಳಿ ಬಿದ್ದರೆ ಬೇಸ್ ಕಾಲೇಜು ಬಳಿ ಆಟೋ ಮತ್ತು ಬೈಕ್ಗಳ ಮೇಲೆ ಬೃಹತ್ ಮರ ಅಪ್ಪಳಿಸಿದೆ. ಇದರ ಪರಿಣಾಮ ಒಂದು ಆಟೋ 5 ಬೈಕುಗಳು ಜಖಂ ಆಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಮಹಾಮಳೆಗೆ ಮರಗಳ ಮಾರಣ ಹೋಮವೇ ಆಗ್ತಿದೆ. ತಾಲೂಕಿನ ಹಲವೆಡೆ ಜೋರು ಮಳೆಯಾಗಿದ್ದು ಅಡಿಕೆ ಮರಗಳು ಮುರಿದು ಬಿದ್ದಿವೆ. ಇನ್ನೊಂದೆಡೆ ಬಿರುಗಾಳಿಗೆ ಸೋಲಾರ್ ಪ್ಯಾನೆಲ್ಗಳು ದಿಕ್ಕಾಪಾಲಾಗಿ ಹೋಗಿವೆ. ಕೊಪ್ಪಳ ಜಿಲ್ಲೆಯಲ್ಲೂ ವರುಣನ ಅಬ್ಬರ ಹೇಳತೀರದಂತಾಗಿದೆ. ಈವರೆಗೆ ಸಿಡಿಲಿನ ಹೊಡೆತಕ್ಕೆ 3 ಬಲಿಯಾಗಿದ್ದು 31 ಜಾನುವಾರುಗಳು ಸಾವನ್ನಪ್ಪಿವೆ. ಒಟ್ಟು 169 ಹೆಕ್ಟೇರ್ ಪ್ರದೇಶದ ತೋಟಗಾರಿಕೆ ಬೆಳೆ ಹಾನಿಯಾಗಿದ್ದು ಮಳೆ ಹಾನಿ ಸಮೀಕ್ಷೆ ನಡೀತಿದೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಹಿಟ್ನಾಳ್ ಮಾಹಿತಿ ನೀಡಿದರು. ಸುಮಾರು 166.45 ಹೆಕ್ಟರ್ನಷ್ಟು ಬಾಳೆ, ವೀಳ್ಯದೆಲೆ ಮತ್ತು ಕಬ್ಬು ಹಾಳಾಗಿದೆ. ಇದರಲ್ಲಿ ಬಹುತೇಕ ಅಂದರೆ 165.25 ಹೆಕ್ಟರ್ನಷ್ಟು ಬಾಳೆ ಮತ್ತು ವೀಳ್ಯದೆಲೆ ಬೆಳೆ ಹಾನಿಯಾಗಿದೆ. ಸಿಡಿಲು ಅನ್ನೋದು ಜನರ ಪಾಲಿಗೆ ಕಂಟಕವಾಗಿ ಕಾಡ್ತಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಮಲೆಕುಂಬಳೂರು ಗ್ರಾಮದಲ್ಲಿ ನಾಗರಾಜಪ್ಪ ಅನ್ನೋರು ಸಿಡಿಲ ಬಡಿತಕ್ಕೆ ಬಲಿಯಾಗಿದ್ದಾರೆ. ಸರ್ಕಾರಿ ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ದ ನಾಗರಾಜಪ್ಪ ಮನೆ ಮುಂದೆ ನಿಂತಿದ್ದಾಗ ಸಿಡಿಲು ಬಡಿದು ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲೂ ಮಳೆ ಅವಾಂತರ ಹೇಳತೀರದಂತಾಗಿದೆ. ರಣರಣ ಮಳೆಗೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿರೋ ಮೈದಾನದ ಮೇಲ್ಛಾವಣಿಯೇ ಕಿತ್ತು ಹೋಗಿದೆ. ಕಳೆದ 10 ತಿಂಗಳ ಹಿಂದಷ್ಟೇ ಉದ್ಘಾಟನೆಗೊಂಡಿದ್ದ ಕ್ರೀಡಾಂಗಣ ಇದೀಗ ನೆಲಸಮವಾಗಿದೆ. ಪೂರ್ವ ಮುಂಗಾರು ಮಳೆ ರಾಜ್ಯದ ಜನರನ್ನ ಕಂಗೆಡಿಸಿದೆ. ಶಿವಮೊಗ್ಗದಲ್ಲಿ ಬೀಳ್ತಾ ಇರೋ ಮಳೆಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮತ್ತೂರು, ಸೋಗಾನೆ, ಮಂಡೇನಕೊಪ್ಪ, ಕಾಚಿನಕಟ್ಟೆ ಗ್ರಾಮಗಳಲ್ಲಿ ಜೋರು ಮಳೆಗೆ ತೆಂಗಿನ ಮರ, ಅಡಿಕೆ ಮರ, ಮಾವಿನ ಮರ ಸೇರಿದಂತೆ 100ಕ್ಕೂ ಹೆಚ್ಚು ಮರಗಳು ನೆಲಕಚ್ಚಿವೆ. ಅಲ್ಲದೆ ಮನೆಗೆ ಹಾಕಿದ್ದ ಶೀಟ್ಗಳೆಲ್ಲ ಗಾಳಿಗೆ ಹಾರಿ ಹೋಗಿವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಹಾ ಮಳೆಯೇ ಸುರಿತಾ ಇದೆ. ಮಳೆರಾಯನ ಆರ್ಭಟಕ್ಕೆ ಸಾಗರದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಭಾರೀ ಮಳೆಯಿಂದ ಕಿರಾಣಿ ಅಂಗಡಿಗೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ನೀರು ಪಾಲಾಗಿವೆ. ಮಹಾಮಳೆಯ ಅನಾಹುತಗಳಿಗೆ ಜನ ತಲ್ಲಣಿಸಿ ಹೋಗಿದ್ದಾರೆ. மண்ணை போட்டு ரோல் பண்ணி அதான்